ನಮಸ್ತೆ ಸ್ನೇಹಿತರೆ, ಇಂದು ನಾನು ನಿಮಗೆ ಶಿವನ ಮಂತ್ರಗಳನ್ನು, ಕೆಲವು ಶ್ಲೋಕಗಳನ್ನು ಹೇಳ್ತಾ ಇದ್ದೀನಿ. ಆ ಶಿವರಾತ್ರಿ ಏನು ಬಂದೇ ಬಿಡ್ತು, ಅದಕ್ಕಾಗಿ ಕೆಲವು ಮಂತ್ರಗಳನ್ನು ನಾವು ಶಿವನ ದರ್ಶನ ಕಾಲದಲ್ಲಿ ಹೇಳ್ತಕ್ಕಂಥವು. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಂತರ ಎರಡನೇ ಶ್ಲೋಕ ನಾವು ಪ್ರತಿದಿನ ಹೇಳಿದರೂ ತುಂಬ ಒಳ್ಳೆಯದು. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ. ನೋಡಿ, ಇದು ಬಿಲ್ವಪತ್ರೆಗೆ ಶಿವನಿಗೆ ಅರ್ಪಣೆ ಮಾಡ್ತಕ್ಕಂತಹ ಶ್ಲೋಕ. ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ಶ್ಲೋಕ. ತಪ್ಪದೇ ನಾವು ಪ್ರತಿದಿನ ಪಡಿಸೋದು. ಶಿವರಾತ್ರಿ ದಿನ 108 ಸಾರಿ ಹೇಳೋದ್ರಿಂದ ಶಿವನ ಕೃಪೆಗೆ ಪಾತ್ರರಾಗ್ತಕ್ಕಂತಹ ಸಂದರ್ಭ, ಅವಕಾಶ ಸಿಗುತ್ತೆ. ನಮಃ ಶಿವಾಯ ಶಾಂತಾಯ ಹರಾಯ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಯೋಗಿನಾಂ ಪತಯೇ ನಮಃ. ಈ ಶ್ಲೋಕ ಅಂತೂ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಪ್ರತಿದಿನ ಕೂಡ ನಾವು 108 ಸಾರಿ ಈ ಶ್ಲೋಕವನ್ನು ಪಡಿಸೋದ್ರಿಂದ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ. ಯಾಕೆಂದರೆ ಬೇಗ ಒಲಿತಕ್ಕಂತಹ ದೇವರು ಶಿವ ಅಂತ ಹೇಳ್ತಾರೆ. ಇಂತಹ ಶಿವನನ್ನು ಒಲಿಸಿಕೊಳ್ಳೋದಕ್ಕೆ ಈ ಶ್ಲೋಕ ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ನೀವು ಕೂಡ ಪ್ರತಿನಿತ್ಯ ಪಡಿಸಿ. ಸಾಧ್ಯವಾಗಿಲ್ಲ ಅಂದರೆ ನಾಳೆ ಶಿವರಾತ್ರಿ ದಿನದಂದು ಈ ಸರಳ ಶ್ಲೋಕಗಳನ್ನು ಹೇಳಿ ಶಿವನ ಕೃಪೆಗೆ ಪಾತ್ರರಾಗೋಣ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.